ಅಷ್ಟು ಸಕ್ಸಸ್ ಅನಿಸಿಲ್ಲ. ಬಟ್ ಈ ಮೂವಿ ಮಾತ್ರ ಸೂಪರ್ ಆಗಿದೆ. ಇನ್ನೂ ಥ್ರಿಲ್ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಅಷ್ಟು ಸಸ್ಪೆನ್ಸ್ ಆಗಿದೆ. ಸೂಪರ್, ನಿಜವಲ್ಲೂ ಊಹೆ ಮಾಡಿರಲಿಲ್ಲ ಮೂವಿ ಚೆನ್ನಾಗಿರ್ತದೆ ಅಂದ್ಬಿಟ್ಟು. 100ಕ್ಕೂ 60-70% ಇವಾಗಿದೆ. ಈಗಿನ ಪಿಕ್ಚರ್ ಆದ ನಂತರ 100% ನನಗೆ 90-95 ಸಕ್ಕತ್ತಾಗಿರ್ತದೆ ಅಂತ ಅನಿಸ್ತಾ ಇದೆ. ಸರ್, ರಾಜ್ಬಿ ಶೆಟ್ಟಿ ಕಾಮಿಡಿ ರೋಲಲ್ಲಿ ನೋಡ್ತಾ ಇದ್ವಿ, ಇದು ಪೊಲೀಸ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇದ್ದಲ್ಲ, ಇವಾಗ ಯಾವ ಥರ ಅನಿಸ್ತಾ ಇದೆ? ನಿಜವಾಗ್ಲೂ ಆಸಮ್. ಥಿಂಕ್ ಮಾಡಿರಲಿಲ್ಲ ಹಿಂಗಿರ್ತದೆ ಅಂದ್ಬಿಟ್ಟು, ಬಟ್ ಸೂಪರಾಗಿ ಮಾಡಿದ್ದಾರೆ ಮೂವಿ. ಪಿಕ್ಚರ್ ಮ್ಯೂಸಿಕ್ ಆಗ್ಬೋದು, ಮತ್ತು ಸೀನ್ ಟು ಸೀನ್ ಸೂಪರಾಗಿದೆ. ಒಂದು ನಿಮಿಷನೂ ಇಲ್ಲೂ ಬರಾಗಲ್ಲ, ಅಷ್ಟು ಸೂಪರ್ ಆಗಿದೆ. ಹೇಳಬೇಕು ಅಂದರೆ ಏನಂದರೆ ಸಸ್ಪೆನ್ಸ್ ಅನ್ನೋದನ್ನು ತುಂಬ ಕಾಪಾಡ್ಕೊಂಡು ಬಂದಿದ್ದಾರೆ. ಸೊ ಅದು ಕೊಳ್ಳಿದೇವನ ಮನುಷ್ಯನ ಹೇಗೆ ರಿವೀಲ್ ಆಗುತ್ತೆ ಸಸ್ಪೆನ್ಸ್ ಅನ್ನೋದನ್ನು ಒಂದು ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ. ಈ ಇಂಟರ್ವಲ್ವರೆಗೂ ಅದು ರಿವೀಲ್ ಆಗಿಲ್ಲ. ಸೊ ಆಡಿಯನ್ಸ್ ಏನಂದರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಯಾವ ಥರ ಟ್ವಿಸ್ಟ್ ತೊಗೊಳುತ್ತೆ ಸ್ಟೋರಿ ಅನ್ನೋದನ್ನು ಒಂದು ಇಲ್ಲಿ ವೆಯ್ಟೇಜ್ ಇದೆ. ಸೊ ರಾಜ್ಬಿ ಶೆಟ್ಟಿ ಅವರು ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಈ ಒಂದು ಚಿತ್ರೀಕರಣ ಮಾಡಿದ್ದಾರೆ. ಐ ಮೀನ್ ನಿರ್ದೇಶನ ಇಲ್ಲದೆ ಇರ್ಬೋದು, ಲೈಕ್ ಆ್ಯಕ್ಟಿಂಗನ್ನು ಎಕ್ಸ್ಪೆಕ್ಟೆಡ್ ಟು ದ ಕೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸಸ್ಪೆನ್ಸ್ ಇಷ್ಟೊಂದು ಇರ್ತದೆ ಅಂದ್ಬಿಟ್ಟು ನಾವು ಊಹೆ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಇನ್ನು ಮೇಲೆ ಹೆಂಗಿರ್ತದೆ ಅನ್ನೋದು ಇನ್ನೂ ಆ ಥರ ಇದೆ, ವೇಟಿಂಗ್ ಇದೆ. ನಿಜವಾಗ್ಲೂ ನಾನು ಕನ್ನಡ ಜನತೆಗೆ ಹೇಳೋದಿಷ್ಟೇ ಅಂದರೆ 100% ತಮಾಷೆ ಮಾಡ್ತಾ ಇಲ್ಲ, 100ಕ್ಕೆ 100 ಪಿಕ್ಚರ್ಸ್ ಸೂಪರಾಗಿದೆ. ಇವಾಗವರೆಗೂ ಇಂಟರ್ವ್ಯೂ ನಂತರ ಇನ್ನೂ ಹೆಂಗಿರ್ತದೆ ಅನ್ನೋದು ನೋಡಬೇಕು. ನಾವು ವೇಟ್ ಮಾಡ್ತಾ ಇದ್ವಿ. ಸೂಪರ್ ಮೂವಿ. ನೋಡ್ತಾ ಇದ್ರೆ ನಾವೇ ಇನ್ವಾಲ್ವ್ ಆಗ್ಬಿಡ್ತೀವಿ, ಆ ಥರ ಅನ್ಸುತ್ತೆ. ಅಂದರೆ ರಾಜ್ಬಿ ಶೆಟ್ಟಿ ಅವರು ಇದು ಡಿಫ್ರೆಂಟ್ ಅಟೆಂಪ್ಟ್, ಇಷ್ಟು ದಿನ ಈ ಥರದ್ದು ಮಾಡದಿರೋಂಥ ಪಾತ್ರ ಅದರಲ್ಲಿ ಹಿಂಗೆ ಕಾಣಿಸ್ತಾರೆ, ಹೆಂಗೆ ಅನಿಸುತ್ತೆ ಆಡಿಯನ್ಸ್? ಅಂದರೆ ರಾಜ್ಬಿ ಶೆಟ್ಟರು ಒಬ್ಬರು ಪರಿಪೂರ್ಣವಾದ ನಟ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಅವ್ರನ್ನ ನಾವು ಆ್ಯಕ್ಟರ್ ಅಂತ ಅಂದ್ಬಿಟ್ಟು ನಾವು ತೊಗೊಳ್ಬೇಕು ಬಿಟ್ರೆ, ಹೀರೋ ಅಂತ ಅಂದ್ಬಿಟ್ಟು, ವಿಲನ್ ಅಂತ ಅಂದ್ಬಿಟ್ಟು ಆ ಥರ ತೊಗೊಳೋದಕ್ಕಿಂತ ಅವರೊಬ್ಬರು ಪರಿಪೂರ್ಣವಾದ ನಟ ಅಂತ ಅಂದ್ಬಿಟ್ಟು ನಾವು ಅಕ್ಸೆಪ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಆಡಿಯನ್ಸ್ ಏನು ಹೇಳ್ತಾರೆ, ಅಂದರೆ ಏನು ಎಕ್ಸ್ಪೆಕ್ಟೇಷನ್ಸ್ ಅಂತಂದರೆ ನಾವು ಏನು ಹೇಳೋಕ್ಕಾಗುತ್ತೆ ಬ್ರೋ? ಅಂದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ವಾ? ಸೊ ಹಾಗಾಗಿ ಪ್ರತಿಯೊಬ್ಬರೂ ಬಂದು ಥಿಯೇಟ್ರಿಗೇನೆ ಬಂದು ವಿಸಿಟ್ ಮಾಡಿ ಈ ಎಕ್ಸ್ಪೀರಿಯನ್ಸ್ನ ಅವ್ರು ಅನುಭವಿಸ್ಬೇಕು. ಯಾಕೆ ಅಂತಂದರೆ ಸಿನಿಮಾನ ನೀವು ಓ ಟಿ ಟಿಲಿ ನೋಡ್ತೀರಾ, ನಾನು ಓ ಟಿ ಟಿಲಿ ನೋಡೋದು ತಪ್ಪು ಅಂತ ಹೇಳಲ್ಲ, ಬಟ್ ಥಿಯೇಟ್ರಿಗೆ ಬಂದಾಗ ಸಿನಿಮಾ ಕ್ವಾಲಿಟಿ ಇರ್ಬೋದು, ಸಿನಿಮಾ ಎಕ್ಸ್ಪೀರಿಯನ್ಸ್ ಇರ್ಬೋದು, ಹೇಗಿರುತ್ತೆ ಸಿನಿಮಾ ಅಂತ ಅಂದ್ಬಿಟ್ಟು ಒಂದು ಕತ್ಲೆ ಕೋಣೆಯಲ್ಲಿ ಒಂದು ಸಿನಿಮಾ ಪರದೆ ಹಾಕಿಬಿಟ್ಟು ನೋಡ್ತೀವಿ ಗೊತ್ತಾ? ಸೊ ಅವಾಗ ಗೊತ್ತಾಗುತ್ತೆ ಸಿನಿಮಾ ಅಂದ್ರೇನು, ಕ್ವಾಲಿಟಿ ಅಂದ್ರೇನು, ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಥಿಯೇಟ್ರಿಗೆ ಬಂದ್ರೇ ಗೊತ್ತಾಗೋದು ಎಕ್ಸ್ಪೀರಿಯೆನ್ಸು. ನಾವು ಓ ಟಿ ಟಿಲಿ ನೋಡಿದ ತಕ್ಷಣ ಸಿನಿಮಾನ, ಯಾಕೆಂದರೆ ಓ ಟಿ ಟಿ ಸಿನಿಮಾ ನೋಡಿದ ತಕ್ಷಣ 4 ಜನ ಓಡಾಡ್ತಾ ಇರ್ತಾರೆ. ಒಂದು ಮನೇಲಿ ನಾವು ಸಿನಿಮಾ ನೋಡ್ತೀವಲ್ವಾ, ಓ ಟಿ ಟಿಲಿ 4 ಜನ ಸಿನಿಮಾ ನೋಡ್ತಿರ್ಬೇಕಾದ್ರೆ ಓಡಾಡ್ತಾ ಇರ್ತಾರೆ, ಯಾರೋ ಬರ್ತಾರೆ, ಬೆಲ್ ಮಾಡ್ತಾರೆ. ಆ ಇಂಟ್ರೆಸ್ಟು, ಆ ಮೂಡು ಎಲ್ಲನೂ ಹೊರಟೋಗ್ಬಿಡುತ್ತೆ. ಬಟ್ ಥಿಯೇಟ್ರಲ್ಲಿ ಅಂತಾರೆ ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಲ್ಲ, ನಿಮ್ಗೆ ಯಾರೂ ಬಂದು ಎದೊಳಪ್ಪ ಆ ಕಡೆ ಬಾ, ಅಮ್ಮ ಕರೀತಾರೆ, ಅಪ್ಪ ಕರೀತಾರೆ, ಯಾರೂ ನೋಡಲ್ಲ, ಯಾರೂ ಇದು ಮಾಡಲ್ಲ. ಸೊ ಅವಾಗ ಏನಾಗುತ್ತೆ, ಸಿನಿಮಾ ತುಂಬ ಇಂಟ್ರೆಸ್ಟಿಂಗಾಗಿ ಅನಿಸುತ್ತೆ, ಸಿನಿಮಾನ ತುಂಬ ಚೆನ್ನಾಗಿ ನೋಡ್ತೀವಿ ನಾವು. ಆಮೇಲೆ ಸಿನಿಮಾದಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದು ನಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದು ರಕ್ಕಸಪುರದೊಳ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಡಿ ಬಾಸ್ ಅಭಿಮಾನಿ ಅಣ್ಣ. ಫಿಲ್ಮ್ ಮಾತ್ರ ಮಸ್ತಾಗಿದೆ ಅಣ್ಣ. ಕನ್ನಡ ಪ್ರೇಕ್ಷಕರು ಬರಬೇಕು, ಫಿಲ್ಮ್ನ ನೋಡಬೇಕು, ಮಸ್ತಾಗಿದೆ. ರಕ್ಕಸಪುರದೊಳ ರಿಷಬ್ ಶೆಟ್ಟಿ ಆ್ಯಕ್ಷನ್ ಮಾತ್ರ ಹೈಲೈಟ್, ಚಿಂದಿ ಇದೆ. ಈಗ ಮುಂದಕ್ಕೆ ನೋಡ್ಬೇಕಿನ್ನ ಯಾವ ಇದಿದೆ ಅಂತ. ಇದರಲ್ಲಿ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಅವ್ರ ಆ್ಯಕ್ಟಿಂಗು ಎಲ್ಲ ಒಂಥರ ಇದಾಗಿತ್ತು. ಹಾಂ, ಮೊನ್ನೆ ಬಂದಾಗೂ ಅದು ನೋಡಿದ್ದೆ, ಆ ಫಿಲಮಲ್ಲೂ ಇದಾಗಿದ್ರು. ಈಗ ನೋಡಿದಾಗ ಹಾಂ, ಪೊಲೀಸ್ ಕ್ಯಾರೆಕ್ಟರ್ ಅಂದರೆ ಅವರು ಮೊದಲೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದು ಇದು ಮಾಡಿದ್ದಾರೆ. ಅಲ್ಲಿ ಸುಮ್ಮನೆ ನೋಡೋಕ್ಕೆ ಅಲ್ಲಿ ಪೊಲೀಸ್ನವ್ರಿಗೆ ತೋರಿಸೋದು ಒಂಥರ ಇದು ಮಾಡಿದ್ದಾರೆ. ನೋಡಿದ್ರೆ ಇವರು ಒಳಗೆ ಎಲ್ಲ ಇದು ಪ್ರತಿಯೊಬ್ಬರು ಬಂದು ಇದೇ ಥರ ನಮ್ಮಂಗೆ ಎಲ್ಲ ಬಂದು ನೋಡಲಿ ಅಂತ ಒಂದು ತುಂಬ ಆಸೆ ಇದೆ. ಎಲ್ಲ ಹೆಂಗುಡೂರು ಒಳ್ಳೆ ಚೆನ್ನಾಗಿ ಸೇರ್ಕೊಂಡು ಒಳ್ಳೆ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ಮಾತ್ರ ಎಲ್ಲ ಸೌಂಡು ಪ್ರತಿಯೊಂದೂ ಈ ಅದು ಏನು ಒಂದು ಚೂರು ನಿಲ್ಲು ಮಾಡೋಂಗಿಲ್ಲ, ಎಲ್ಲ ಒಳ್ಳೆ ಗ್ರೇಟ್ ಆಗಿದೆ. ಮಾತ್ರ ಚೆನ್ನಾಗಿದೆ, ಚೆನ್ನಾಗಿದೆ. ಒಳ್ಳೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಥರ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೀವು ಎಕ್ಸ್ಪೆಕ್ಟೇಷನ್ ಏನು, ತುಂಬ ಥ್ರಿಲ್ಲರ್ಸ್ ನೋಡಿ ಹೋಗಿರ್ತಾರಲ್ಲ, ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀರ ಈ ಥರ ಆಗುತ್ತೆ ಅಂಥೇಳಿ. ಆ ಥರ ಆಗಲ್ಲ, ಅದೇ ಡೈರೆಕ್ಟ್ರ್ ಗೆಲ್ಲುವುದು. ಚೆನ್ನಾಗಿ ಮಾಡಿದ್ದಾರೆ. ಗುಡ್, ಎಲ್ಲರೂ ಬಂದು ನೋಡಿ.
ಆದರೆ ರಾಜ್ಸರ್ ಸಿನಿಮಾ ಅಂತ ಅಂದ್ರೆ ಜನರಿಗೆ ತುಂಬ ಒಂದು ಕಂಟೆಂಟ್ ಇದ್ದೇ ಇರುತ್ತೆ ಗುರು, ಒಂದು ಮೋಸ ಆಗಲ್ಲ. ಒಂದು ಸಿನಿಮಾಗೆ ಅಂತ ಅಂದ್ಬಿಟ್ಟು ಏನು ಇಷ್ಟಪಟ್ಟು ಬರ್ತಾರೋ ಅದು ನಿರಾಸೆ ಮಾಡಲ್ಲ. ಈ ಸಲ ತುಂಬ ಒಳ್ಳೆ ಸಿನಿಮಾ. ಸಸ್ಪೆನ್ಸ್ ಇಲ್ಲರನ್ನ ಇಷ್ಟಪಡೋರ್ಗಂತೂ ತುಂಬ ಎಲ್ಲ ಹೇಳ್ತಾರೆ. ಆಲ್ರೆಡಿ ನೀವು ಪ್ರೀಮಿಯರ್ ಶೋ ಬೇರೆ ಬೇರೆ ಕಡೆ ಎಲ್ಲ ನೋಡಿರ್ಬೋದು. ಟ್ವಿಸ್ಟು ಅಂತ ನೀವು ಆಲ್ರೆಡಿ ಫಸ್ಟ್ ಹಾಫ್ ಎಲ್ಲ ಟ್ವಿಟ್ಟರಲ್ಲಿ ಎಲ್ಲ ಸೆಲೆಬ್ರಿಟಿಗಳು ಎಲ್ಲ ನೋಡಿರೋರು ಕೂಡ ಒಳ್ಳೆ ರಿವ್ಯೂ ಇದೆ. ಇವಾಗ ಸೆಕೆಂಡ್ ಹಾಫ್ ರಿವ್ಯೂ ಬರ್ತಾ ಇದೆ. ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಆದಷ್ಟು ಎಲ್ಲರೂ ಸಿನಿಮಾನ ನೋಡಿ, ತುಂಬ ಜನರು ಎಲ್ಲರೂ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ರಕ್ಕಸಾಪುರದೋಳ್ ಪೊಲೀಸ್ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಎಬ್ಬರ್ಸವ್ರೆ ಧೂಳ್. ಸಿನಿಮಾ RR ಥ್ರಿಲ್ಲರ್, ರಾಜ್ ಬಿ ಶೆಟ್ಟಿ ದ ರೂಲರ್. ಓಕೆನಾ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂತ ಕೇಳಿದ್ರೆ ತುಂಬಾ ಇದೆ. ಅರ್ಜುನ್ ಅವರು ಮ್ಯೂಸಿಕ್ನ ಸಖತ್ತಾಗಿ ಹೊಡೆದಿದ್ದಾರೆ ಮೇಡಮ್. ವಿಲನ್ ಪಾತ್ರದಲ್ಲಿ ಅವ್ರು ಯಾರೋ ಹೊಸದಾಗಿ ಮಾಡಿದರೆ ಆ್ಯಕ್ಷನ್ ಅವ್ರದ್ದು ಮಸ್ತಾಗಿದೆ. ಆ ರಕ್ಕಸಾಪುರದಲ್ಲಿ ಒಂದು ನಡೆಯುವಂಥ ಒಂದು ಸಣ್ಣ ಘಟನೆ, ಆ ಘಟನೆ ನಾವು ವಿಭಿನ್ನವಾಗಿ ಡಿಫ್ರೆಂಟಾಗಿ ತೋರಿಸಿದರೆ, ಅಂದರೆ ನಾವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಹೋಗಿರ್ತೀವಿ, ಆ ಎಕ್ಸ್ಪೆಕ್ಟೇಷನ್ಗೆ ಇನ್ನೂ ತುಂಬ ಸಖತ್ತಾಗಿದೆ. ಅಂದರೆ ಎಲ್ಲೋ ಏನು ವಿಲನ್ ಪಾತ್ರದಲ್ಲಿ ಮಾಡಿರೋರು ಯಾರೋ ಒಬ್ಬರು ನೆನೆಸ್ಕೊಂಡು, ತಮ್ಮನ್ನು ನೆನೆಸ್ಕೊಂಡು ಇನ್ನೇನೋ ಒಂದು ಎಕ್ಸ್ಪೆಕ್ಟೇಷನ್ ಅವ್ರು ಆಕ್ಷನ್ ಮಾಡಿದರೆ, ಹೇಳ್ಬೇಕಂದ್ರೆ ಸಿನಿಮಾ ಸೂಪರ್ ಆಗಿದೆ. ಕಡಿಮೆ ಕಾಸ್ಟಲ್ಲಿ ಒಂದು ಒಳ್ಳೆ ಬಜೆಟ್ ಸಿನಿಮಾ, ಅಂದರೆ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರ ಆಕ್ಷನ್ ತುಂಬ ಸಖತ್ತಾಗಿದೆ. ಅರ್ಜುನ್ ಮ್ಯೂಸಿಕ್ ಸಖತ್ತಾಗಿದೆ. ಇವ್ರು ಯಾರು ರವಿ ಸಾರಂಗ್ ಅವರು ಒಂದು ಡಿಫ್ರೆಂಟ್ ಡೈರೆಕ್ಷನ್ ಮಾಡಿದ್ದಾರೆ. ಟೋಟಲ್ ಹೇಳ್ಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು, ಎಲ್ಲ ಬಂದು ನೋಡ್ಬೋದು.